ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿಗೆ ಸ್ವಾಗತ. ಸ್ನೇಹಿತರೆ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿವಸ ಏನು ಕಲಿತೀವಿ ಅಂತ ಹೇಳಿದ್ರೆ, ನಾಮಪದಗಳಲ್ಲಿ ನಿರ್ದಿಷ್ಟ ನಾಮಪದ. ಫ್ರೆಂಡ್ಸ್, ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ದಿ ಪ್ರಾಪರ್ ನೌನ್ ಇನ್ ನೌನ್ಸ್. isn't it? Yes friends, proper noun ಅಂತಂದ್ರೇನು? ಹೆಸರೇ ಹೇಳೋ ಹಾಗೆ ನಿರ್ದಿಷ್ಟ ನಾಮಪದ. ಇಟ್ ಈಸ್ ದಿ ಸ್ಪೆಸಿಫಿಕ್ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಆನಿಮಲ್ ಆರ್ ಅ ಥಿಂಗ್. ಹೌದು, ಯಾವುದೇ ವ್ಯಕ್ತಿ, ವಸ್ತು, ವಿಷಯ ಅಥವಾ ಪ್ರಾಣಿಯ ಒಂದು ನಿರ್ದಿಷ್ಟ ಹೆಸರನ್ನು ನಾಮಪದ ಅಂತ ಹೇಳ್ತೀವಿ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ, ವಾಕ್ಯವನ್ನು ಆರಂಭಿಸುವಾಗ ಕ್ಯಾಪಿಟಲ್ ಲೆಟರ್ ಬರಿತೀವಿ. ವಾಕ್ಯದ ಮಧ್ಯದಲ್ಲಿ ಎಲ್ಲೂ ಕೂಡ ಕ್ಯಾಪಿಟಲ್ ಲೆಟರ್ನ ಬಳಸಬಾರದು ಅಂತ ಹೇಳಿ. ಆದರೆ ಇಲ್ಲಿ ಪ್ರಾಪರ್ ನೌನಿನ ಕೆಲವೊಂದು ನಿಯಮಗಳನ್ನು ನೋಡುವಾಗ ನಾವು ವಾಕ್ಯದ ಮಧ್ಯದಲ್ಲಿಯೇ ಆದರೂ ಕೂಡ ನಿರ್ದಿಷ್ಟ ನಾಮಪದದ ಮೊದಲ ಅಕ್ಷರವನ್ನು ಮಧ್ಯದಲ್ಲೇ ಆದರೂ ಕೂಡ ನಾವು ಕ್ಯಾಪಿಟಲ್ ಲೆಟರ್ನ ಬಳಸಿ ಬರಿತೀವಿ ಅಂತ ಹೇಳೋದು, ಅಥವಾ ಬರೆಯಬೇಕು ಅನ್ನುವಂಥದ್ದು. ಹಾಗೆ ಸ್ನೇಹಿತರೆ, ಏನು ಗೊತ್ತಾ, ಎ ಆ್ಯಂಡ್ ದಿ ಅನ್ನುವಂಥ ಸೂಚಕಗಳನ್ನು ಯಾವುದೇ ನಿರ್ದಿಷ್ಟ ನಾಮಪದದ ಹಿಂದೆ ಬಳಸಬಾರದು ಅನ್ನುವಂಥದ್ದು ನಿಯಮ ಇದೆ, ಹೌದಲ್ವಾ? ಆದರೆ ನಾವು ಒಂದು ಸಂದರ್ಭದಲ್ಲಿ ಬಳಸ್ತೀವಿ ಅಂತ ಕೆಲವೊಂದು ಉದಾಹರಣೆಗಳನ್ನು ಪ್ರಾಪರ್ ನೌನ್ ಬಳಸಿ ಬರೆದಿರುವಂಥದ್ದನ್ನು ನೋಡ್ಬಿಡೋಣ. ಸಾನಿಯಾ ಮಿರ್ಜಾ ಇಸ್ ಅ ಫಾರ್ಮರ್ ಪ್ರೊಫೆಷನಲ್ ಟೆನ್ನಿಸ್ ಪ್ಲೇಯರ್. ವಾಕ್ಯದ ಆರಂಭದಲ್ಲಿಯೂ ಇದೆ, ಇದು ನಿರ್ದಿಷ್ಟ ನಾಮಪದವು ಹೌದು. ಮುಂದೆ ಅವರ್ ಇನ್ಸ್ಟಿಟ್ಯೂಷನ್ ಇಸ್ ಜ್ಞಾನಗಂಗೋತ್ರಿ. ಮಧ್ಯದಲ್ಲೇ ಬಂದರೂ ಕೂಡ ಜೆ ಅನ್ನೋದನ್ನ ಕ್ಯಾಪಿಟಲ್ ಅಲ್ಲಿ ಬರಿತೀವಿ, ಯಾಕಂದ್ರೆ ಅದು ನಿರ್ದಿಷ್ಟ ನಾಮಪದ. ಇಲ್ಲಿ ಬಂದ್ಬಿಟ್ರೆ ಕಲಾ ವಾಸ್ ನೋನ್ ಆಸ್ ದಿ ಶ್ರೇಯಾ ಘೋಷಾಲ್ ಆಫ್ ಅವರ್ ಕಾಲೇಜ್. ದಿ ಅನ್ನೋದನ್ನ ಯಾಕೆ ಬಳಸಿದ್ರಿ? ಯಾವುದೇ ಎರಡು ನಿರ್ದಿಷ್ಟ ನಾಮಪದಗಳನ್ನ ಹೋಲಿಕೆ ಮಾಡುವಾಗ ಯಾರು ಹೆಚ್ಚು ಪಾಪ್ಯುಲರ್ ಅಥವಾ ಎರಡನೆಯ ಸಬ್ಜೆಕ್ಟ್ ಆಗಿ ನಾವು ಯಾವ ನಿರ್ದಿಷ್ಟ ನಾಮಪದವನ್ನು ಬರಿತೀವಿ ಅದರ ಹಿಂಭಾಗದಲ್ಲಿ ದಿ ಅನ್ನುವಂಥದ್ದನ್ನು ಸೇರಿಸಬೇಕು. ಆರ್ಟಿಕಲ್ಸ್ ಕಲಿಯುವಾಗ ಹೆಚ್ಚಿನದಾಗಿ ಇದರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಅಲ್ಲಿ ತನಕ ಅಭ್ಯಾಸ ಮಾಡ್ತಾ ಇರಿ ಸ್ನೇಹಿತರೆ. ನಮಸ್ಕಾರ.